ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ 2025-26ನೇ ಸಾಲಿನ ಸ್ಕಾಲರ್ಶಿಪ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಅಂತ ಸಂಪೂರ್ಣ ಮಾಹಿತಿಯಲ್ಲಿ ಕೇಳ್ತಾ ಇದ್ರು. ಅದ್ರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರು. ಖಂಡಿತ ಕೂಡ ಸರ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಕೇಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಮಂತ್ ಆನೋಡ್ಸು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ವಿದ್ಯಾರ್ಥಿಗಳು ಈಗ ಆಲ್ರೆಡಿ PUCಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ PUC ರಿಸಲ್ಟ್ ಬಂದ್ಮೇಲೆ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ. ಆಮೇಲೆ SSLC ರಿಸಲ್ಟ್ ಬಂದರು ITI, ಡಿಪ್ಲೊಮಾ ಎಲ್ಲ ಕಾಲೇಜಿಗೆ ಕೂಡ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ ಏನಂದರೆ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ 2025-26ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅರ್ಜಿನ ಪ್ರಾರಂಭ ಮಾಡ್ತಾರೆ. ಈಗ ಆಲ್ರೆಡಿ ಯಾರು ವಿದ್ಯಾರ್ಥಿಗಳು ಹೊಸದಾಗಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಮತ್ತು ಆಲ್ರೆಡಿ ಈಗ ಹಾಸ್ಟೆಲ್ಗೆ ಅರ್ಜಿ ಪ್ರಾರಂಭ ಆಗಿದಾವಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳು SSP ಐಡಿನ ಕ್ರಿಯೇಟ್ ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಫ್ರೆಂಡ್ಸ್, SSP ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದರ ನಂತರ ಏನಪ್ಪ ಅಂದರೆ ನಿಮಗೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ಸಾಕು. ಫ್ರೆಂಡ್ಸ್, ಖಂಡಿತ ಕೂಡ ನಿಮ್ಮ SSP ID ಕ್ರಿಯೇಟ್ ಆಗುತ್ತೆ. ನಂತರ ನೀವು ಅರ್ಜಿನ ಪ್ರಾರಂಭ ಮಾಡ್ಬೋದು ಮತ್ತು ಅರ್ಜಿನ ಸಲ್ಲಿಕೆಯನ್ನು ಕೂಡ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಾಯಿದ್ರು 25-26ನೇ ಸಾಲಿಂದ, ಅವರಿಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ನೆಕ್ಸ್ಟ್ ಮಂತು ಜೂನ್ನಲ್ಲಿ. ಸೊ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಅಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾರ್ಯಾರು 5 ವರ್ಷ ವ್ಯಾಲಿಡಿಟಿ ಇಲ್ಲ ಅವರು ಖಂಡಿತ ಕೂಡ ವ್ಯಾಲಿಡಿಟಿ ಇರುವಂಥ ಒಂದು ಹೊಸ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ತೆಗೆಸಿಟ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರ್ತದೆ, ಮೊಬೈಲ್ ನಂಬರ್ ಆ್ಯಕ್ಟಿವ್ ಇದೆ ಎಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಿಮ್ಮ ಅಡ್ಮಿಷನ್ ಆಗಿರ್ತಾರಲ್ಲ, ಅಡ್ಮಿಷನ್ ರಿಸಿಪ್ಟು ಮತ್ತು ಎಷ್ಟು ಫೀಸ್ ಕಟ್ಟಿದ್ದೀರಾ, ಲಾಸ್ಟ್ ಇಯರ್ ಎಷ್ಟು ರಿಸಲ್ಟ್ಸ್ ಬಂದಿದೆ. ಸೊ SSLC ಇದ್ದರೆ SSLC, PUC ಇದ್ದರೆ PUC ರಿಸಲ್ಟ್ಸು, ಹಾಗೆ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, ITI ಇದ್ದರೆ ITI. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈಗ ಏನಪ್ಪ ಅಂದರೆ ಪ್ರೊಸೆಸ್ ಮಾಡ್ತಿದ್ದಾರೋ ಮತ್ತು ಅದ್ರ ಜೊತೆಗೆ ನಿನ್ನೆ ತಾನೇ CET ರಿಸಲ್ಟ್ಸ್ ಕೂಡ ಬಂದಿರೋದ್ರಿಂದ ಇನ್ನು ಕೌನ್ಸ್ಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. CET ಕೌನ್ಸ್ಲಿಂಗ್ ನಂಬರ್ ಕೂಡ ಬೇಕಾಗುತ್ತೆ. ಯಾವಾಗಂದರೆ ಸೊ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ವೆಟರ್ನರಿ ಇರ್ಬೋದು, ಪ್ರೊಫೆಷನಲ್ ಕೋರ್ಸ್, ಅಗ್ರಿಕಲ್ಚರ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ನರ್ಸರಿಂಗ್ ಇರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ನಮ್ಮ ಕೌನ್ಸ್ಲಿಂಗ್ ನಂಬರ್ನ ಕೂಡ ತೆಗೆದಿಟ್ಕೋಬೇಕಾಗುತ್ತೆ. ಹಾಗೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಏನು ಇಷ್ಟಪ್ಪ, ಏನೀಗ ಆಲ್ರೆಡಿ ರಿನ್ಯೂವಲ್ ಮಾಡ್ಕೊತವ್ರಿಗೆ ಆಲ್ರೆಡಿ ಇರುತ್ತೆ, ಅವ್ರು ರಿನ್ಯೂವಲ್ ಅಷ್ಟೇ ಮಾಡ್ಕೋಬೇಕು. ಬಟ್ ಈಗ ಹೊಸದಾಗಿ ಅರ್ಜಿ ಕ್ರಿಯೇಟ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಹೊಸದಾಗಿ ಅಡ್ಮಿಷನ್ ಆಗಿರ್ತಕ್ಕ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು ಆಧಾರ್ ಸಂಖ್ಯೆ, ಆಧಾರ್ನಲ್ಲಿರೋ ಹಾಗೆ ಹೆಸರನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಇಮೇಲ್ ID ಕೂಡ ಬೇಕಾಗುತ್ತೆ, SSLC ರಿಜಿಸ್ಟರ್ ನಂಬರು, ಜಾತಿ ಆದಾಯ ಪ್ರಮಾಣ ಪತ್ರ, ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ವಿಕಲಚೇತನ ಗುರುತಿನ ಸಂಖ್ಯೆ, ಆಮೇಲೆ ನೀವು ವಾಸವಿರ್ತಕ್ಕಂಥ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರ ಹೆಸರು ಮತ್ತು ಅದ್ರ ಜೊತೆಗೆ ನಿಮ್ಮ ರಿಜಿಸ್ಟರ್ ನಂಬರು, ಹಾಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳ ಈ ದೃಢೀಕರಣ ಸಂಖ್ಯೆ ಬೇಕಾಗುತ್ತೆ. ಮತ್ತು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ID ಅಂತ ಕೂಡ ಬರುತ್ತೆ, ಅದು ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ವಿದ್ಯಾರ್ಥಿಗಳು ಯಾರ್ಯಾರು ವಿದ್ಯಾರ್ಥಿಗಳು ಈಗ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅವರು KYC ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಥರ ಮಾಡಿ. ಯಾಕಂದರೆ ಎಲ್ಲ ಅಮೌಂಟ್ನು ಕೂಡ ಅಂದರೆ ಆಧಾರ್ ಬೇಸ್ಡ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಲಿ ನೀವು ಯಾವ ಬ್ಯಾಂಕಿಗೆ ಸೀಡಿಂಗ್ ಮಾಡಿಸಿರ್ತಾರೆ ಬ್ಯಾಂಕ್ ಸೀಡಿಂಗು, ಸೊ ಆ ಪರ್ಟಿಕ್ಯುಲರ್ ಅಕೌಂಟ್ಗೆ ಜಮಾ ಆಗುತ್ತೆ ಆಧಾರ್ ಥ್ರೂ ಆಗೋದ್ರಿಂದ. ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕಿಗೆ ಲಿಂಕ್ ಇರುತ್ತೆ ಆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಜಮಾ ಆಗೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ನೀವು ಅದನ್ನು ಬ್ಯಾಂಕ್ ಸೀಡಿಂಗ್, ಆಧಾರ್ ಸೀಡಿಂಗ್ ಸ್ಟೇಟಸ್ನ ಮಾಡ್ಕೊಂಡು ಕಡ್ಡಾಯ ಮಾಡಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಯಾರ್ಯಾರು ವಿದ್ಯಾರ್ಥಿಗಳು ಹಾಸ್ಟೆಲರ್ ಅಂತ ಸಂಬಂಧಿಸ್ತೀರಾ ಅವ್ರಿಗೇನಪ್ಪ ಅಂದರೆ ಅಂಥ ಒಂದು ವಿದ್ಯಾರ್ಥಿ ಹಾಸ್ಟೆಲರ್ ಇರ್ತೀರ ಅವ್ರು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಐಡಿನ ಎಂಟ್ರಿ ಮಾಡಬೇಕು. ಡೇ ಸ್ಕಾಲರ್ ಇದೆ ಅಂದರೆ ಅವ್ರು ಖಂಡಿತ ಕೂಡ ಏನಪ್ಪ ಅಂದರೆ ಅವರಿಗೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಮೌಂಟು 2,000 ರೂಪಾಯಿ ಅಂತ ವರ್ಷಕ್ಕೆ 20,000 ರೂಪಾಯಿ ಬರ್ತಾ ಹೋಗುತ್ತೆ. ಪ್ರತಿ ತಿಂಗಳು 2,000 ಅಂತೇಳಿ 10 ತಿಂಗಳಿಗೆ 20,000 ರೂಪಾಯಿ ಅಮೌಂಟ್ ಅವ್ರ ಕಂಡ್ರೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಯಾರ್ಯಾರು ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳದ್ದು ನೆಕ್ಸ್ಟ್ ಮಂತ್ ನೋಟ್ಸ್ ಏನಪ್ಪ ಅಂದರೆ ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಬ್ರಾಹ್ಮಣ, ಆಯುಷ್ಯ, ವಿಕಲಚೇತನ, ಕಾಲೇಜ್ ಶಿಕ್ಷಣ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಜವಳಿ ಮತ್ತು ಕೈಮಗ್ಗ ಇಲಾಖೆ, ಸಾರಿಗೆ ಇಲಾಖೆ, ಮೀನುಗಾರ ಇಲಾಖೆ. ಸೊ ಇವೆಲ್ಲ ಇಲಾಖೆಗಳ ಮುಖಾಂತರ ಏನಂದರೆ ಅರ್ಜಿನೂ ಕೂಡ ಓಪನ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 1902 ಕೂಡ ಕಾಲ್ ಮಾಡಿ ಕೇಳ್ಬೋದು. ಸೊ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಏನಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಬೇರೆ ಏನೋ ಡೌಟ್ ಇರ್ತದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.